ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಟೆಕ್ಕಿ ಅತುಲ್ ಸೂಸೈಡ್ ದೊಡ್ಡ ಮಟ್ಟದ ಸದ್ದು ಮತ್ತು ಸುದ್ದಿಯಾಗಿತ್ತು. ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಈಗ ಆ ಘಟನೆ ಮಾಸುವ ಮುನ್ನವೇ ಬೆಂಗಳೂರಿನಲ್ಲಿ ಮುಖ್ಯ ಪೇದೆಯೊಬ್ಬರು ಹೆಂಡತಿಯ ಕಿರುಕುಳಕ್ಕೆ ಸೂಸೈಡ್ ಮಾಡಿಕೊಂಡಿದ್ದಾರೆ. ಟೆಕ್ಕಿ ಬಳಿಕ ಮುಖ್ಯ ಪೇದೆ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಡೆತ್ ನೋಟನ್ನು ಬರೆದಿಟ್ಟು ರೈಲಿಗೆ ತಲೆ ಕೊಟ್ಟು ಪೇದೆ ತಿಪ್ಪಣ್ಣ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಜೀವನದಲ್ಲಿ ಅಳಿಯನಿಗೆ ವಿಲನ್ ಆಗಿಬಿಟ್ರ ಮಾವ ಅನ್ನುವಂತಹ ಪ್ರಶ್ನೆ. ತಿಪ್ಪಣ್ಣ ಆತ್ಮಹತ್ಯೆಯ ಬಗ್ಗೆ ಈಗ ಕುಟುಂಬಸ್ಥರು ಹೇಳಿದ್ದೇನು, ಈ ಪ್ರಕರಣದಲ್ಲಿ ಇವತ್ತೇನೆಲ್ಲ ಬೆಳವಣಿಗೆಗಳಾಯಿತು, ಸುದೀರ್ಘವಾದಂತಹ ಡೆತ್ ನೋಟ್ ಅದರಲ್ಲಿ ಮತ್ತು ಹೆಂಡತಿ ಮತ್ತು ಮಾವನ ಕಿರುಕುಳದ ಬಗ್ಗೆ, ಮಾನಸಿಕವಾಗಿ ಏನೆಲ್ಲ ಇವರು ಟಾರ್ಚರ್ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಎಳೆಯಾಗಿ ವಿವರಿಸುವಂತಹ ಕೆಲಸವನ್ನ ಹೆಡ್ ಕಾನ್ಸ್ಟೇಬಲ್ ಮಾಡಿದ್ದಾರೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಟೆಕ್ಕಿ ಆಯ್ತು ಹೆಡ್ ಕಾನ್ಸ್ಟೇಬಲ್ ಸರಥಿ. ಪತ್ನಿ ಮಾವನ ಕಿರುಕುಳಕ್ಕೆ ಬೇಸತ್ತ ಮುಖ್ಯ ಪೇದೆ. ಡೆತ್ ನೋಟ್ ಬರೆದಿಟ್ಟು ರೈಲಿಗೆ ತಲೆ ಕೊಟ್ಟ ತಿಪ್ಪಣ್ಣ. ಅಳಿಯನಿಗೆ ವಿಲನ್ ಆದ್ರ ಹೆಣ್ಣು ಕೊಟ್ಟ ಮಾವ. ಬೆಂಗಳೂರಿನ ಮಾರತ್ತಹಳ್ಳಿಯಲ್ಲಿ ಟೆಕ್ಕಿ ಅತುಲ್ ಸುಭಾಷ್ 40 ಪುಟಗಳ ಡೆತ್ ನೋಟ್ ಅನ್ನು ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ರು. ಪತ್ನಿ ಅತ್ತೆಯ ಮಾನಸಿಕ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಳ್ತಿರೋದಾಗಿ ವಿಡಿಯೋ ಸಹ ಮಾಡಿದ್ರು. ಈ ಪ್ರಕರಣ ದೇಶಾದ್ಯಂತ ಭಾರಿ ಸದ್ದು ಮಾಡಿತ್ತು. ಈ ಪ್ರಕರಣ ಮಾಸುವ ಮುನ್ನವೇ ಅದೇ ರೀತಿಯ ಪ್ರಕರಣ ಬೆಂಗಳೂರಿನ ಬೈಯಪ್ಪನಹಳ್ಳಿಯಲ್ಲಿ ವರದಿಯಾಗಿದೆ. ಹುಳಿಮಾವು ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ತಿಪ್ಪಣ್ಣ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪತ್ನಿ ಮತ್ತು ಮಾವ ಕಿರುಕುಳ ನೀಡ್ತಾ ಇದ್ದಾರೆ ಅಂತೇಳಿ ಡೆತ್ ನೋಟ್ ಅನ್ನ ಬರೆದಿಟ್ಟು ಬೈಯಪ್ಪನಹಳ್ಳಿ ಹುಸ್ಕೂರು ರೈಲ್ವೆ ಕ್ರಾಸಿಂಗ್ನಲ್ಲಿ ರೈಲಿಗೆ ತಲೆ ಕೊಟ್ಟು ಜೀವ ಬಿಟ್ಟಿದ್ದಾರೆ. ಡೆತ್ ನೋಟ್ನಲ್ಲಿ ಪತ್ನಿ ಪಾರ್ವತಿ ಮತ್ತು ಆಕೆಯ ತಂದೆ ಯಮುನಪ್ಪ ಹೇಗೆಲ್ಲ ಟಾರ್ಚರ್ ಕೊಡ್ತಿದ್ರು ಅಂತ ಉಲ್ಲೇಖಿಸಿದ್ದಾರೆ. ಪೇದೆ ಡೆತ್ ನೋಟ್: ನಾನು ನನ್ನ ಹೆಂಡತಿಯ ಕಾಟಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಳ್ತಿದ್ದೇನೆ ಹಾಗೂ ನನ್ನ ಹೆಂಡತಿಯ ತಂದೆಯಾದ ಯಮುನಪ್ಪ ಇವನು ನನಗೆ ಜೀವ ಬೆದರಿಕೆ ಹಾಕಿರ್ತಾನೆ. ದಿನಾಂಕ 12/12/2024 ದೂರವಾಣಿ ಸಂಖ್ಯೆಯಿಂದ ಸಮಯ 7:16 14:25 ಮಾತನಾಡಿ ಬೆದರಿಕೆ ಹಾಕಿರ್ತಾನೆ. ಬೆಳಗ್ಗೆ ನಾನು ಕಾಲ್ ಮಾಡಿದಾಗಲೂ ಕೂಡ ನೀನು ಸತ್ತು ಹೋಗು, ನನ್ನ ಮಗಳು ಚೆನ್ನಾಗಿರ್ತಾಳೆ ಅಂಥೇಳಿ ಅವಾಚ್ಯ ಪದಗಳಿಂದ ಬೈದಿದ್ದಾರೆ ಅಂತ ಹೇಳಿ ಡೆತ್ ನೋಟ್ನಲ್ಲಿ ಪೇದೆ ಪ್ರಸ್ತಾಪಿಸಿದ್ದಾರೆ. ತಿಪ್ಪಣ್ಣ ಕುಟುಂಬಸ್ಥರ ಆಕ್ರಂದನ: ಆತ್ಮಹತ್ಯೆಗೆ ಕಾರಣ ನಮಗೂ ಗೊತ್ತಿಲ್ಲ. ತಿಪ್ಪಣ್ಣ ಆತ್ಮಹತ್ಯೆ ಸುದ್ದಿ ತಿಳಿದ ಕುಟುಂಬಸ್ಥರು ಬೆಂಗಳೂರಿಗೆ ಆಗಮಿಸಿದ್ರು. ಶವಾಗಾರದ ಎದುರು ಗೋಳಾಡಿದ್ರು. ಘಟನೆಯ ಬಗ್ಗೆ ಮಾತನಾಡಿದ ಕುಟುಂಬಸ್ಥರು, ಗಂಡ ಹೆಂಡತಿ ಜಗಳ ನಮ್ಗೆ ಗೊತ್ತಿಲ್ಲ. ದೂರದ ಸಂಬಂಧಿಕರನ್ನ ಮದುವೆ ಆಗಿ ಬೆಂಗಳೂರಿನಲ್ಲಿ ವಾಸವಾಗಿದ್ದ. ಯಾವ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನಮ್ಗೆ ಒಟ್ಟೆ ಅವ್ರ ಸಮಸ್ಯೆನೇ ನಮ್ಮ ಮುಂದಟ್ಟೆ ಏನೂ ಫೋನು ಹಚ್ಚಿಲ್ಲ, ಏನೂ ತಿಳಿಸಿಲ್ಲ. ಇಲ್ಲಿ ಅವ್ರಿಗೆ ಏನಾಗ್ಯದ ಅವ್ರಿಗೆ ಬರ್ತಾರೆ. ಇದು ಮನೆಯಲ್ಲಿ ಸಮಸ್ಯೆ ಅಂತರೂ ನಮ್ಗೆ ಒಟ್ಟೆ ಏನೋ ಒಮ್ಮೆನೇ ತಿಳಿಸಿಲ್ಲ. 3 ವರ್ಷ ಲಗ್ನ ಮಾಡ್ಕೊಂಡು ಅಲ್ಲಿ ಅಂತರೂ ಊರಾಗಂತರೂ ಇಲ್ಲೇ ಇಲ್ರಿ, ಇಲ್ಲೇ ಡ್ಯೂಟಿ ಮೇಲೆ ಇಲ್ಲೇ ಅದಾರ ಅವರು. ಇಲ್ಲೇ ಮತ್ತು ಅವ್ರವ್ರಿಗೆ ಏನು ಪ್ರಾಬ್ಲಮ್ ಬಂದದೋ ಅವ್ರಿಗೆ ಏನು ನಮ್ಗೆ ಒಟ್ಟೆ ವಿಷಯನೇ ತಿಳಿಸಿಲ್ರಿ. ಅವ್ರು ಡಿಪಾರ್ಟ್ಮೆಂಟಲ್ಲಿ ಒಂದು 8-10 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೆ ನಾನು. ಅದರಿಂದ ಏನೋ ಸ್ವಲ್ಪ ಅವ್ರವ್ರಿಗೆ ಏನೋ ಬಂದು ಇದು ಮಾಡ್ಕೊಂಡಾರೆ. ನಮಗೂ ಅದ್ರ ಬಗ್ಗೆ ಪೂರ್ತಿ ಏನು ಗೊತ್ತಿಲ್ಲ. ಅವ್ರ ಅಮ್ಮ ಅವ್ರ ತಮ್ಮ ಬಂದಿದ್ರು ಕೊಟ್ಟರು. ಅವ್ರ ಗಂಡ ಹೆಂಡತಿ ಮಾತ್ರ ಇಬ್ಬರೇ ಇದ್ರು, ಯಾರು ಇಲ್ಲ. ಅವರಿಬ್ಬರೇ ಗಂಡ ಹೆಂಡತಿ ಇಬ್ಬರೇ ಇದ್ರು. ಮಕ್ಕಳಾಗಿಲ್ಲ ಅಂತೇಳಿ ತಿಪ್ಪಣ್ಣನಿಗೆ ಕಿರುಕುಳ ಆರೋಪ. ತಿಪ್ಪಣ್ಣ ಪೋಷಕರಿಗೆ ಗೌರವ ಕೊಡದ ಪತ್ನಿ. ವಿಜಯಪುರ ಜಿಲ್ಲೆಯ ಸಿಂಧಗಿ ತಾಲೂಕಿನ ಹಂದಿಗನೂರು ಮೂಲದ ಹೆಡ್ ಕಾನ್ಸ್ಟೇಬಲ್ ತಿಪ್ಪಣ್ಣ ಬೈಯಪ್ಪನಹಳ್ಳಿ ನಾಗನಾಥಪುರದಲ್ಲಿ ವಾಸವಾಗಿದ್ರು. ಕಳೆದ 4 ವರ್ಷಗಳ ಹಿಂದೆ ಪಾರ್ವತಿ ಎಂಬುವರನ್ನ ಮದುವೆಯಾಗಿದ್ರು. ಮದುವೆಯಾಗಿ 4 ವರ್ಷವಾದರೂ ಮಕ್ಕಳಾಗಿರಲಿಲ್ಲ. ಮಕ್ಕಳಾಗದೇ ಇರೋದಕ್ಕೆ ನೀನೇ ಕಾರಣ ಅಂಥೇಳಿ ಮೃತ ತಿಪ್ಪಣ್ಣನಿಗೆ ಪತ್ನಿ ಮತ್ತು ಪೋಷಕರು ಕಿರುಕುಳ ಕೊಡ್ತಿದ್ರಂತೆ. ಈ ಕಿರುಕುಳದ ಜೊತೆಗೆ ತಿಪ್ಪಣ್ಣ ತಂದೆ ತಾಯಿ ಬೆಂಗಳೂರಿನ ನಾಗನಾಥಪುರದ ಮನೆಗೆ ಬಂದ ವೇಳೆ ಗೌರವ ಕೊಡದೆ ಕೆಟ್ಟದಾಗಿ ನಡೆಸಿಕೊಂಡಿದ್ರಂತೆ. ಇದರಿಂದ ಬೇಸರಗೊಂಡ ತಿಪ್ಪಣ್ಣ ಮತ್ತಷ್ಟು ಬೇಸರವಾಗಿದ್ರು. ಹೀಗಾಗಿ ನಿನ್ನೆ ಸಂಜೆಯ ಸುಮಾರಿಗೆ ಈ ಎಲ್ಲ ಮಾಹಿತಿಯನ್ನ ಡೆತ್ ನೋಟ್ನಲ್ಲಿ ಬರೆದಿಟ್ಟು ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸದ್ಯ ಈ ಸಂಬಂಧ ಬೈಯಪ್ಪನಹಳ್ಳಿ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಜನರಿಗೆ ಬುದ್ಧಿ ಹೇಳಿ ಕಾನೂನಿನ ಅರಿವು ಮೂಡಿಸಿ ಧೈರ್ಯ ಹೇಳಬೇಕಿದ್ದ ಹೆಡ್ ಕಾನ್ಸ್ಟೇಬಲ್ ಪತ್ನಿಯ ಕಿರುಕುಳಕ್ಕೆ ಬೆದರಿ ಆತ್ಮಹತ್ಯೆ ಶರಣಾಗಿರೋದು ಮಾತ್ರ ದುರಂತವೇ ಸರಿ. ಉಮೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.